ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಾಲಚಂದ್ರ ಎಂ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಮಾತನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರ. ಇದರ ಅರ್ಥ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅಂಥವ್ರನ್ನ ಧರ್ಮವೇ ರಕ್ಷಿಸುತ್ತೆ ಅಂತ ಅರ್ಥ. ಹಾಗಂತ ಧರ್ಮವನ್ನ ರಕ್ಷಿಸೋದು, ಧರ್ಮ ಮಾರ್ಗದಲ್ಲಿ ನಡೆಯೋದು ಸುಲಭದ ಮಾತೇನಲ್ಲ. ಧರ್ಮವನ್ನ ರಕ್ಷಿಸೋದು, ಧರ್ಮ ಮಾರ್ಗದಲ್ಲಿ ನಡೆಯೋದು ಅಂದ್ರೆ ಹರಿತವಾದ ಚೂಪಾದ ಕತ್ತಿಯ ಮೊನೆಯ ಮೇಲೆ ನಡೆದಷ್ಟೇ ಕಷ್ಟ. ಈ ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೋ, ಧರ್ಮವನ್ನ ರಕ್ಷಿಸೋದಕ್ಕೆ ಜೀವಿಸ್ತಾ ಇರ್ತಾರೋ, ಬದುಕ್ತಾ ಇರ್ತಾರೋ ಅಂಥವ್ರಿಗೆ ಬಹಳ ಕಷ್ಟಗಳು ಎದುರಾಗ್ತದೆ. ಎಂಥ ಕಷ್ಟಗಳು ಅಂದ್ರೆ ಜೀವನವೇ ಬೇಡಪ್ಪ ಅನ್ನುವಷ್ಟು ಕಷ್ಟಗಳು ಎಲ್ಲ ಕಡೆಯಿಂದ ಬಂದು ಅವರನ್ನ ಮುತ್ತಿಕೊಳ್ತಾ ಇರ್ತದೆ. ಕೆಲವೊಮ್ಮೆ ಈ ಧರ್ಮದ ಸಹವಾಸವೇ ಬೇಡಪ್ಪ ಅನ್ನೋಷ್ಟರ ಮಟ್ಟಿಗೆ ಕಷ್ಟಗಳು ಬರ್ತದೆ. ಅಂತಹ ಸಮಯದಲ್ಲಿಯೂ ಕೂಡ ಯಾವ ವ್ಯಕ್ತಿ ಧರ್ಮವನ್ನ ಬಿಡದೆ ಧರ್ಮ ಮಾರ್ಗದಲ್ಲಿ ನಡೀತಾನೋ, ಧರ್ಮವನ್ನ ರಕ್ಷಿಸ್ತಾನೋ ಅಂಥವರನ್ನೇ ಧರ್ಮಶ್ರದ್ಧೆಯುಳ್ಳವರು, ಧರ್ಮನಿಷ್ಠೆಯುಳ್ಳವರು ಅಂತ ಸನಾತನ ಧರ್ಮ ಹೇಳುತ್ತೆ. ಅಂತಹ ಧರ್ಮನಿಷ್ಠರನ್ನ, ಅಂತಹ ಧರ್ಮ ರಕ್ಷಕರನ್ನ ಅವರು ಕಾಪಾಡ್ತಾ ಇರತಕ್ಕಂಥ ಧರ್ಮವೇ, ಅವರು ನಂಬಿರುವಂತಹ ಧರ್ಮವೇ ಅವರನ್ನ ರಕ್ಷಿಸುತ್ತೆ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಮಹಾಭಾರತದ ಪಂಚ ಪಾಂಡವರು ಹಾಗೂ ಶ್ರೀಕೃಷ್ಣ ಭಗವಂತ.